Hello everyone, welcome to Sri Skanda 2324 ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸು. ಈಗ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಲ್ಯಾಗ್ ಮಾಡೋದು ಬೇಡ. ಸೊ ಫಸ್ಟ್ ಕ್ವಶನ್ ನೋಡಿ, ದ ಆ್ಯಸಿಡ್ ಪ್ರೆಸೆಂಟ್ ಇನ್ ಆ್ಯಂಟ್ ಸ್ಟಿಂಗ್ ಈಸ್. ಸೊ ಆನ್ಸರ್ ಏನಿದೆ, ಮೆಥನೋಯಿಕ್ ಆ್ಯಸಿಡ್ ಅಂತ ಇದೆ, ಆರ್ ಫಾರ್ಮಿಕ್ ಆ್ಯಸಿಡ್ ಅಂತ ಇದೆ. ಅಂದರೆ ಆ್ಯಸಿಡ್ಸು ಬೇಸಸ್ಸು ಗೊತ್ತಿದೆ ಅಲ್ವಾ, ಅದ್ರ ಬಗ್ಗೆನೂ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಆ್ಯಂಟ್ ಸ್ಟಿಂಗ್ ಅಂದರೆ ಇರುವೆದು ಬೀಕ್ ಥರ ಬರುತ್ತಲ್ವಾ, ಬೀಕ್ ಥರ, ಅಲ್ಲಿ ಯಾವ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ ಅಂದರೆ, ತುಂಬ ಸರಿ ಕೇಳಿದ್ದಾರೆ ಈ ಕ್ವಶನ್ನು. ಮೆಥನೋಯಿಕ್ ಆ್ಯಸಿಡ್ ಅಥವಾ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಇನ್ನೂ ಕೆಲವೊಂದು ಆ್ಯಸಿಡ್ಸ್ ಪ್ರೆಸೆಂಟ್ ಆಗಿರೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಲೆಮನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ಗ್ರೇಪ್ಸ್ ಆರ್ ಟ್ಯಾಮರಿಂಡಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ಟೊಮ್ಯಾಟೊ ಅಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ವಿನೇಗರಲ್ಲಿ ಅಸ್ಟಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ಆರೆಂಜಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ಟೀಯಲ್ಲಿ ಟ್ಯಾನಿಕ್ ಆ್ಯಸಿಡ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ. ಸ್ಟೊಮಕ್ ಜ್ಯೂಸಸ್ಸಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ಆ್ಯಪಲಲ್ಲಿ ಮ್ಯಾಲಿಕ್ ಆ್ಯಸಿಡು ಪ್ರೆಸೆಂಟ್ ಆಗಿರುತ್ತೆ. ಸೆಕೆಂಡ್ ಕ್ವಶನ್ನು, ಐಡೆಂಟಿಫೈ ವಿಚ್ ಈಸ್ ನಾಟ್ ಎ ಬೇಸ್. ಅಂದರೆ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಕ್ವಶನ್ನೇ ಸೈನ್ಸಲ್ಲಿ ತುಂಬ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲೇನು ಕೇಳಿದ್ದಾರೆ, ನಾಟ್ ಎ ಬೇಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು NH4OH, C2H5, C2H5OH ಅಂತ ಇದೆ. C2H5OH ಅಂದರೆ ಎಥನಾಲ್ ಅಂತ. ಸೊ ಆನ್ಸರ್ ನೋಡೋದಾದರೆ ನೀವು C2H5OH ಅಂತ ಹೇಳ್ತೀವಿ, ಎಥನಾಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ 4 ಆಪ್ಷನ್ಸಲ್ಲಿ ಸೋಡಿಯಂ ಹೈಡ್ರಾಕ್ಸೈಡು ಬೇಸೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೂಡ ಬೇಸೆ, ಅಮೋನಿಯಂ ಹೈಡ್ರಾಕ್ಸೈಡ್ ಕೂಡ ಬೇಸೆ. ಇಲ್ಲಿ ಬೇಸ್ ಅಲ್ಲದೆ ಇರೋದು ಯಾವುದು, ಎಥನಾಲ್. ಎಥನಾಲ್ ಕೆಮಿಕಲ್ ಫಾರ್ಮುಲಾ C2H5OH ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ನು, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್, ಗಿವ್ ಎಕ್ಸಾಂಪಲ್. ಸೊ ಇಲ್ಲಿ 2 ಮಾತ್ರ ಕೇಳಿದರೆ ಡಿಫ್ರೆನ್ಸಸ್ಸು ನೋಡಿ. ಆ್ಯಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್, ಸಿಂಪಲ್ಲಾಗಿ ಈ ಥರ ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಆ್ಯಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಅಂದರೆ ಹುಳಿ ಇರುತ್ತಲ್ವಾ, ಯಾವುದಾದ್ರು ಹುಳಿ ಇರುತ್ತೋ ಅದೆಲ್ಲ ಏನು ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಬೇಸಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್, ಕಹಿ ಯಾವುದಿರುತ್ತೋ ಸೋರ್ಸಸ್ಸು ಅದನ್ನು ನಾವು ಬೇಸಸ್ ಅಂತ ಹೇಳ್ತೀವಿ. ಸೊ ಆ್ಯಸಿಡ್ಸು ವಿಚ್ ಪ್ರೊಡ್ಯೂಸ್ H+ ಅಯಾನ್ಸ್ ಅಂತ ಹೇಳ್ತೀವಿ. ಬೇಸಸ್ ವಿಚ್ ಪ್ರೊಡ್ಯೂಸ್ OH- ಅಯಾನ್ಸ್. ಸೊ ನೆಕ್ಸ್ಟ್ ಪಾಯಿಂಟು, ಆ್ಯಸಿಡ್ಸ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್ ಲಿಟ್ಮಸ್ ಪೇಪರ್. ಸೊ ಲಿಟ್ಮಸ್ ಅಂತ ಬರುತ್ತೆ, ಸೊ ನ್ಯಾಚುರಲ್ ಇಂಡಿಕೇಟರ್ ಅದು. ಸೊ ಬ್ಲೂ ಲಿಟ್ಮಸ್ ಏನಾದರೂ ಆ್ಯಸಿಡ್ಸಲ್ಲಿ ಇಟ್ಟಿದ್ದಾರೆ ಅಂದರೆ ರೆಡ್ ಕಲರ್ ಚೇಂಜ್ ಆಗುತ್ತೆ. ಅದೇ ಥರ ಬೇಸಸ್ಸಲ್ಲಿ ರೆಡ್ ಲಿಟ್ಮಸ್ ಪೇಪರು ಬ್ಲೂ ಲಿಟ್ಮಸ್ ಆಗಿ ಚೇಂಜ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ, ನಾನು 4 ಪಾಯಿಂಟ್ಸ್ ಕೊಟ್ಟಿದ್ದೀನಿ ಆ್ಯಸಿಡ್ ಮತ್ತು ಬೇಸಸ್ಗೆ. ಸೊ ಎಕ್ಸಾಂಪಲ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ವಿನೇಗರ್, ಕರ್ಡ್, ಆಮ್ಲ, ಆರೆಂಜ್, ಇಷ್ಟು ಇದೆ. ಬೇಸಸ್ಸಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಬೇಕಿಂಗ್ ಸೋಡಾ, ಬಿಟರ್ ಗಾರ್ಡ್, ಇದೆಲ್ಲ ನೀವು ಬೇಸಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಮಕ್ಕಳೇ, ನೀವು ಆ್ಯಸಿಡ್ಸ್ ಮತ್ತು ಬೇಸಸ್ ಬಗ್ಗೆ ಇನ್ನು ಸ್ವಲ್ಪ ಚೆನ್ನಾಗಿ ಬರೀಬೇಕು ಅಂದರೆ ಈ ಥರ ಆದರೂ ಬರೀರಿ. ಸೊ ಆ್ಯಸಿಡ್ಸ್ ಅಂದರೆ, ಆ್ಯಸಿಡ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಸೋರ್ ಇನ್ ಟೇಸ್ಟ್. ಇವು ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಇವು ಹುಳಿ ಪದಾರ್ಥಗಳಾಗಿರುತ್ತೆ. ಸೊ ಇಟ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್ ಲಿಟ್ಮಸ್ ಪೇಪರ್. ಆಗಲೇ ಹೇಳಿದ್ದೀನಲ್ವಾ, ಇದನ್ನು ಟೆಸ್ಟ್ ಮಾಡೋದಕ್ಕೆ ಲಿಟ್ಮಸ್ ಪೇಪರ್ಸ್ ಅಂತ ಬರುತ್ತೆ. ಸೊ ಬ್ಲೂ ಲಿಟ್ಮಸ್ ಪೇಪರ್ ಮತ್ತು ರೆಡ್ ಲಿಟ್ಮಸ್ ಪೇಪರ್ ಅಂತ ಸಿಗುತ್ತೆ. ಆ ಬ್ಲೂ ಲಿಟ್ಮಸ್ ಪೇಪರ್ ಏನಾದರೂ ನೀವು ಆ್ಯಸಿಡ್ಸಲ್ಲಿ ಡಿಪ್ ಮಾಡಿದಾಗ ಏನಾಗುತ್ತೆ, ರೆಡ್ ಲಿಟ್ಮಸ್ ಆಗಿ ಕನ್ವರ್ಟ್ ಆಗುತ್ತೆ, ಕಲರು ಚೇಂಜ್ ಆಗುತ್ತೆ. ಸೊ ಎಕ್ಸಾಂಪಲ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಲೆಮನ್ ಜ್ಯೂಸ್, ವಿನೇಗರ್, ಆಮ್ಲ, ಕರ್ಡ್, ಆರೆಂಜ್, ಇದೆಲ್ಲ ಏನು ಆ್ಯಸಿಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇಸಸ್,
Bases they are also chemical substances which are bitter in taste. ಸೊ ಇವು ಕೂಡ ಅಷ್ಟೇ ಕೆಮಿಕಲ್ ಸಬ್ಸ್ಟೆನ್ಸಸ್ ಆಗಿರುತ್ತೆ, ಇವು ಕಹಿ ಆಗಿರುತ್ತೆ. ಎಕ್ಸಾಂಪಲ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. CaOH2 ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಮತ್ತು ಇನ್ನು ಎಕ್ಸ್ಟ್ರಾ ಕರ್ಡ್, ಬೇಕಿಂಗ್ ಸೋಡಾ ಇದೆಲ್ಲ ಕೂಡ ನೀವು ಬರೀಬೋದು ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ಗಿವ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಇದೆ. ಫಸ್ಟ್ ಒನ್ ನ್ಯಾಚುರಲ್ ಇಂಡಿಕೇಟರ್ಸ್, ಸಿಂಥೆಟಿಕ್ ಇಂಡಿಕೇಟರ್ಸ್ ಆ್ಯಂಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಫಸ್ಟ್ ನಿಮಗೆ ಇಂಡಿಕೇಟರ್ಸ್ ಅಂದರೆ ಏನಂತ ತಿಳ್ಕೊಂಡಿರಬೇಕು. ಇಂಡಿಕೇಟರ್ಸ್ ಅಂದರೆ ಇಂಡಿಕೇಟರ್ಸ್ ದ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಆರ್ ಯೂಸ್ಡ್ ಟು ಟೆಸ್ಟ್ ಆ್ಯಸಿಡ್ ಆ್ಯಂಡ್ ಬೇಸಸ್. ಇಂಡಿಕೇಟರ್ಸ್ ಅನ್ನೋದು ಕೂಡ ಒಂದು ಕೆಮಿಕಲ್ ಸಬ್ಸ್ಟೆನ್ಸಸ್ಸು. ಇದೇನಪ್ಪ ಅಂದರೆ ಅದು ಆ್ಯಸಿಡ್ ಬೇಸ್ ಅಂತ ನಾವು ತಿಳ್ಕೋಬೇಕು ಅಂದರೆ ನಾವು ಟೆಸ್ಟ್ ಮಾಡೋದಕ್ಕೆ ಒಂದು ಸಬ್ಸ್ಟೆನ್ಸಸ್ನ ಯೂಸ್ ಮಾಡ್ತೀವಿ. ಅದನ್ನು ನಾವು ಕೆಮಿಕಲ್ ಸಬ್ಸ್ಟೆನ್ಸಸ್ನ ನಾವು ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ನೋಡಿ, ಇಂಡಿಕೇಟರ್ಸಲ್ಲಿ 3 ಟೈಪ್ಸ್ ಇದೆ. ಒಂದು ನ್ಯಾಚುರಲ್ ಇಂಡಿಕೇಟರ್, ಸಿಂಥೆಟಿಕ್ ಇಂಡಿಕೇಟರ್ ಆ್ಯಂಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಫಸ್ಟ್ ಒನ್ ನ್ಯಾಚುರಲ್ ಇಂಡಿಕೇಟರ್ಸ್. ಹೆಸರಲ್ಲೇ ಇದೆ ಅಲ್ವಾ ನ್ಯಾಚುರಲ್ ಅಂತ. ದೋಸ್ ಸಬ್ಸ್ಟೆನ್ಸಸ್ ಆರ್ ಒಬ್ಟೈನ್ಡ್ ಫ್ರಮ್ ನೇಚರ್ ಈಸ್ ಕಾಲ್ಡ್ ನ್ಯಾಚುರಲ್ ಇಂಡಿಕೇಟರ್ಸ್. ಎಕ್ಸಾಂಪಲ್ ಲಿಟ್ಮಸ್ ಸೊಲ್ಯೂಷನ್, ಲಿಟ್ಮಸ್ ಪೇಪರ್, ಟರ್ಮರಿಕ್, ರೆಡ್ ಕ್ಯಾಬೇಜ್ ಲೀವ್ಸ್. ನೆಕ್ಸ್ಟ್ ಒನ್ ಸಿಂಥೆಟಿಕ್ ಇಂಡಿಕೇಟರ್ಸ್. ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಇಂಡಿಕೇಟರ್ಸ್. ದೇ ಆರ್ ಮ್ಯಾನ್ ಮೇಡ್, ಅಂದರೆ ಮನುಷ್ಯರಿಗೆ ಕ್ರಿಯೇಟ್ ಮಾಡಿರೋ ಇಂಡಿಕೇಟರ್ಸ್ಗೆ ನಾವು ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಿನಾಪ್ತಲಿನ್, ಮೀಥೈಲ್ ಆರೆಂಜ್, ಇದೆಲ್ಲ ಏನು ಮ್ಯಾನ್ ಮೇಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂತು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸು. ತುಂಬ ಸಾರಿ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ನ ಕೇಳಿದ್ದಾರೆ. ದೀಸ್ ಆರ್ ಆಲ್ಸೋ indicators. They are obtained nature. Indicators are naturally available in nature and their taste and smell will be changed where it is acid or bases. ಏನಪ್ಪ ಅಂದರೆ ಇವು ನ್ಯಾಚುರಲ್ ಆಗಿ ಸಿಗೋವಂಥದ್ದು. ನೀವು ಒಂದು ವೇಳೆ ಆ್ಯಸಿಡ್ ಆರ್ ಬೇಸಸಲ್ಲಿ ಏನಾದರೂ ಡಿಪ್ ಮಾಡಿದಾಗ ಈ ಸಬ್ಸ್ಟೆನ್ಸಸ್ನ ಅದ್ರ ಟೇಸ್ಟ್ ಮತ್ತು ಸ್ಮೆಲ್ಲು ಚೇಂಜ್ ಆಗುತ್ತೆ. ಇದನ್ನು ನಾವು ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ನೋಡಿ, ಎಕ್ಸಾಂಪಲ್ ಆನಿಯನ್, ವನಿಲ್ಲಾ, ಕ್ಲೋವ್, ಲವಂಗ ಗೊತ್ತಲ್ವ ಕ್ಲೋವ್ ಅಂದರೆ. ವನಿಲ್ಲಾ ಅನ್ನೋದು ಎಕ್ಸಾಂಪಲ್ ಕೊಡ್ತೀವಿ. ಈರುಳ್ಳಿ ಅಂತೀವಲ್ವ ಆನಿಯನ್ ಅಂದರೆ. ಅದೆಲ್ಲನೂ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ಗೆ ಎಕ್ಸಾಂಪಲ್. ನೀವು ಇನ್ನೂ ಒಂದು ಡೆಫಿನಿಷನ್ನು ಬರೀಬೋದು ಆಲ್ಫ್ಯಾಕ್ಟರಿಗೆ. ದ ಇಂಡಿಕೇಟರ್ಸ್ ಹೂ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೇಂಜ್ ವೆನ್ ಡಿಪ್ಡ್ ಇನ್ ಆ್ಯಸಿಡ್ ಆರ್ ಬೇಸ್ ಇಸ್ ಕಾಲ್ಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. Next, fifth question. Name of the gas released when zinc granules react with dilute HCl, hydrochloric acid. zinc granules ರಿಯಾಕ್ಟ್ ಆದಾಗ ಯಾವ ಗ್ಯಾಸು ರಿಲೀಸ್ ಆಗುತ್ತೆ ಅಂತ ಕ್ವಶನ್ನು. ಆನ್ಸರ್ ಬಂದು ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಒನ್. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಗಿವ್ ಎಕ್ಸಾಂಪಲ್. The reaction between an acid and base that gives salt and water, this is called neutralization reaction. Very simple one. ಏನು ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ವಾಟರ್ನ ಕೊಡೋ ರಿಯಾಕ್ಷನ್ಗೆ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಆ್ಯಸಿಡ್ ಬಂದು HClನ ಎಕ್ಸಾಂಪಲ್ ತೊಗೊತೀವಿ. ಬೇಸ್ಗೆ ನಾವು NaOHನ ತಗೊಳ್ತೀವಿ. ಎರಡು ಕಂಬೈಂಡ್ ಆಗಿ ಪ್ರಾಡಕ್ಟ್ ಸೈಡು ಸಾಲ್ಟ್ ಮತ್ತು ವಾಟರ್ NaCl and ವಾಟರು ಪ್ರೊಡ್ಯೂಸ್ ಆಗುತ್ತೆ. ದೀಸ್ ಆರ್ ದ 6 ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.